ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು. ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳನ್ನ ನಗಣ್ಯ ಮಾಡಬೇಕು, ಅವುಗಳಿಗೆ ಯಾವ ಅಧಿಕಾರವೂ ಇರಬಾರದು ಮತ್ತು ಯಾವ ಅವಕಾಶನೂ ಉಳಿದಿರಬಾರದು. ಏನೇ ಮಾಡಿದ್ರು ಸಹ ನಾನೇ ಮಾಡಬೇಕು, ನನ್ನ ಸರ್ಕಾರನೇ ಮಾಡಬೇಕು, ನನ್ನ ಸರ್ಕಾರ ಮಾಡಿದ್ರು ಸಹ ನನ್ನ ಹೆಸರಲ್ಲಿ ಮಾಡಬೇಕು, ಬೇರೆ ಯಾರಿಗೂ ಹೆಸರು ಗೊತ್ತಾಗಬಾರ್ದು, ಯಾರ ಹೆಸರು ಬರಬಾರ್ದು. ಅದು ಹೋಮ್ ಮಿನಿಸ್ಟರ್ ಆಗಿದ್ರು ಸರಿ, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಸರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಸರಿ, ಯಾರು ಮುಂದೆ ಬರಬಾರ್ದು, ನಾನೊಬ್ಬನೇ ಬರಬೇಕು. ಹೇಗೆ ಕ್ಯಾಮ್ರಾಗೆ ಯಾರಾದರೂ ಅಡ್ಡ ಬಂದ್ರೆ ಪಕ್ಕಕ್ಕೆ ತಳ್ತಾರೋ ಅದೇ ರೀತಿ ಯಾರೇ ಅಡ್ಡ ಬಂದರೂ ಸಹ ಸರ್ಕಾರದ ವಿಚಾರ ಆಗಿರಬಹುದು ಅಥವಾ ಆಪೋಸಿಷನ್ ವಿಚಾರ ಆಗಿರಬಹುದು, ಅವರನ್ನ ಪಕ್ಕಕ್ಕೆ ತಳ್ಳುವಂತಹ ಕೆಲಸವನ್ನ ನರೇಂದ್ರ ಮೋದಿ ಮಾಡಿಕೊಂಡೇ ಬರ್ತಿದ್ದಾರೆ. ಅದರ ಭಾಗವಾಗಿ ಪಾರಂಪರಿಕವಾಗಿ ನಡ್ಕೊಂಡು ಬರ್ತಿದ್ದಂತಹ ಒಂದು ಪ್ರೊಸೀಜರ್ ಅನ್ನ ಕಟ್ ಮಾಡಿ ಬಿಸಾಕಿದ್ದಾರೆ. ಅದೇನು ಅಂದ್ರೆ, ವಿದೇಶಿ ನಾಯಕರು ಭಾರತಕ್ಕೆ ಭೇಟಿ ಕೊಟ್ಟಾಗ ಆ ಸಂದರ್ಭದಲ್ಲಿ ಭಾರತದಲ್ಲಿ ಕೇವಲ ಮತ್ತು ಕೇವಲ ಮೋದಿಯ ಜೊತೆಯಲ್ಲಿ ಮಾತ್ರ ಮಾತಾಡುವಂತಹದ್ದು ಸುದ್ದಿ ಆಗಬೇಕು, ಮೋದಿಯನ್ನು ಮಾತ್ರ ಭೇಟಿ ಮಾಡಬೇಕು. ಬೇರೆ ಸರ್ಕಾರದಲ್ಲಿರುವವರನ್ನೇ ಭೇಟಿ ಆದರೂ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬಾರದು. ಎಷ್ಟಾಗಬೇಕು ಅಷ್ಟೇ ಆಗಬೇಕು, ಸಣ್ಣ ವಿಚಾರ ಆಗಬೇಕು. ಆ ನಂತರ ವಿರೋಧ ಪಕ್ಷದವರ ಜೊತೆಯಲ್ಲಿ ಮಾತ್ರ ಅವರಿಗೆ ಭೇಟಿಗೆ ಅವಕಾಶನೇ ಕೊಡಬಾರದು. ಅದು ಒಂದು ನೀಚತನ ಮತ್ತು ಹೇಡಿತನದ ನಡವಳಿಕೆ. ಅದನ್ನ ನರೇಂದ್ರ ಮೋದಿ ಸರ್ಕಾರ 2014ರಿಂದಲೂ ಸಹ ರೂಢಿಸಿಕೊಂಡು ಬರ್ತಾ ಇದೆ. ಯಾಕೆ ಅದು ಒಂದು ಹೇಡಿತನದ್ದು ಅನ್ನೋದನ್ನು ಸಹ ವಿವರಿಸ್ತೀನಿ, ಮತ್ತು ನೀಚತನ ಅಂತ ಸಹ ಯಾಕೆ ಹೇಳ್ತಿದ್ದೀನಿ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಯಾಕೆ ಅದು ಅಸಂವಿಧಾನಿಕ ಮತ್ತು ನೀಚತನದ್ದು ಅಂತ ಹೇಳೋದಾದ್ರೆ, ವಿರೋಧ ಪಕ್ಷದ ನಾಯಕ ಅನ್ನುವಂಥದ್ದು ಬಹಳ ದೊಡ್ಡ ಹುದ್ದೆ. ಈ ಗೋಧಿ ಮಾಧ್ಯಮಗಳು ಅಂಧಭಕ್ತರು, ಇವರಿಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಗೋಧಿ ಮಾಧ್ಯಮಗಳು ಬೇಕು ಅಂತಲೇ ಲೀಡರ್ ಆಫ್ ಆಪೋಸಿಷನ್ ಅಂದ್ರೆ ಏನೂ ಅಲ್ಲ, ಏನೂ ಅಲ್ಲ ಅಂತಾರೆ. ಆದರೆ ನಮ್ಮ ಸಂವಿಧಾನದ ಪ್ರಕಾರ ಲೀಡರ್ ಆಫ್ ಆಪೋಸಿಷನ್ ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯ ನೆರಳಿದ್ದ ಹಾಗೆ. ಅಷ್ಟೆಲ್ಲ ಅಧಿಕಾರಗಳು ಇರ್ತವೆ. ಯಾವ ಮಟ್ಟಕ್ಕೆ ಅಂದ್ರೆ, ಮಂತ್ರಿಗಳಿದ್ದಾರಲ್ಲ ಮೋದಿ ಸರ್ಕಾರದಲ್ಲಿ ಮಂತ್ರಿಗಳು, ಅವರನ್ನ ತನ್ನ ಮನೆಗೆ ಕರೆಸಿಕೊಂಡು ಅವರ ಕೆಲಸದ ವಿಚಾರವಾಗಿ ಅವರ ಯಾವುದಾದ್ರೂ ಒಂದು ಡೌಟ್ಗಳಿದ್ದಾಗ ಆಪೋಸಿಷನ್ ಲೀಡರ್ಗೆ ಅವರು ಉತ್ತರ ಕೊಡಬೇಕಾಗತ್ತೆ, ಅವರನ್ನ ಪ್ರಶ್ನೆ ಕೇಳಬಹುದು. ಅಷ್ಟು ಹಕ್ಕು ವಿರೋಧ ಪಕ್ಷದ ನಾಯಕನಿಗಿರುತ್ತೆ. ಈಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಅದು ಯಾರೇ ಆಗಿರ್ಬೋದು, ರಾಹುಲ್ ಗಾಂಧಿನೇ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಈ ಎಲ್ಲ ಹಕ್ಕುಗಳು ಸಹ ಇದ್ದಾಗಲೂ ಸಹ ಅವು ಯಾವುಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ವಿರೋಧ ಪಕ್ಷ ಅಂದ್ರೆ ದೇಶದ್ರೋಹಿಗಳು, ದೇಶ ವಿರೋಧಿಗಳು, ಹೀಗೆ ಬಿಂಬಿಸುವ ಮೂಲಕ ವಿರೋಧ ಪಕ್ಷದ ನಾಯಕನನ್ನ ನಗಣ್ಯ ಮಾಡಬೇಕು ಅನ್ನುವಂಥದ್ದು ನೀಚತನ ಅಲ್ಲದೆ ಇನ್ನೇನು. ಅದು ಅಲ್ಲದೆ ಪಾರಂಪರಿಕವಾಗಿ ಇಲ್ಲಿಯವರೆಗೆ ನಡ್ಕೊಂಡು ಬರ್ತಿದ್ದಂಥದ್ದು ಏನು ಅಂದ್ರೆ, ಯಾವುದೇ ಒಂದು ಫಾರಿನ್ ಡಿಗ್ನಿಟರಿ ಬಂದಾಗ, ಈಗ ಪುತಿನ್ ಬಂದಿದ್ದಾರೆ, ಹಾಗಾಗಿ ಈ ಚರ್ಚೆ ನಾನು ಮಾಡ್ತಿರುವಂತಹದ್ದು. ವ್ಲಾದಿಮಿರ್ ಪುತಿನ್ ರಷ್ಯಾದ ಅಧ್ಯಕ್ಷರು ಬಂದಿದ್ದಾರೆ, ಆದರೆ ರಾಹುಲ್ ಗಾಂಧಿಗೆ ಭೇಟಿಗೆ ಅವಕಾಶ ಇಲ್ಲವಂತೆ. ಅದಕ್ಕೆ ತಡೆ ನೋ, ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನ ಆಮೇಲೆ ಹೇಳ್ತೀನಿ. ಸೊ ಈಗ ಏನು, ಅವರನ್ನ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದು ಹೊಸ ಒಂದು ರೀತಿಯಾದಂತಹ ನೀಚತನ ಅಂತಲೇ ಕರಿಬೇಕು. ನಾನು ಹೇಳ್ದಂಗೆ ವಿರೋಧ ಪಕ್ಷದ ನಾಯಕನಿಗೆ ಈ ದೇಶದಲ್ಲಿ ದೊಡ್ಡ ಗೌರವ ಇದೆ, ಅದನ್ನ ಒಪ್ಪಲ್ಲ ಅನ್ನುವಂಥದ್ದಕ್ಕೆ ಇದೆಲ್ಲ ಉದಾಹರಣೆಗಳು. ಈ ಹಿಂದೆ ಇದ್ದಂತಹ ಸರ್ಕಾರಗಳು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 2004ರಿಂದ 2009ರವರೆಗೆ LK ಅದ್ವಾನಿ ವಿರೋಧ ಪಕ್ಷದ ನಾಯಕರಾಗಿದ್ದರು. 2009ರಿಂದ 2013ರವರೆಗೆ ಸುಷ್ಮಾ ಸ್ವರಾಜ್ ಅವರು ನಿಧನ ಆಗುವವರೆಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರಿಬ್ಬರಿಗೂ ಸಹ ಯಾವುದೇ ಫಾರಿನ್ ಡೆಲಿಗೇಟ್ಸ್ ಬಂದಾಗ ಇಲ್ಲಿಗೆ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಿತ್ತು. ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲೂ ಒಂದು ಮೀಟಿಂಗ್ ಆಗ್ತಿತ್ತು, ಅದಕ್ಕೆ ಯಾವ ತಡೆನೂ ಇರ್ತಿರ್ಲಿಲ್ಲ. ಆದರೆ ಈಗ ರಾಹುಲ್ ಗಾಂಧಿ ಪುತಿನ್ನ ಭೇಟಿ ಮಾಡಬೇಕು, ಟ್ರಂಪ್ ಇಲ್ಲಿಗೆ ಬಂದ್ರೆ ಭೇಟಿ ಮಾಡಬೇಕು, ಬೇರೆ ಯಾವುದೋ ದೇಶದ ಅಧ್ಯಕ್ಷರು ಇಲ್ಲಿಗೆ ಬಂದಾಗ ಭೇಟಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲದಂಗೆ ಮಾಡಿಟ್ಟಿದ್ದಾರೆ. ಅದನ್ನೇ ನಾನು ಭಯ ಅಂತ ಕರೆದಿತ್ತು. ಒಂದು ನೀಚತನ, ಮಾಡದೆ ಅವಕಾಶ ಕೊಡದೇ ಇರುವಂತಹದ್ದು, ಈ ಸಂವಿಧಾನವನ್ನು ಫಾಲೋ ಮಾಡದೇ ಇರುವಂತಹದ್ದು, ಈ ಸಂವಿಧಾನಾತ್ಮಕವಾಗಿ ಬಂದಿರುವ ಯಾವ ಹಕ್ಕುಗಳನ್ನು ಸಹ ವಿರೋಧ ಪಕ್ಷದ ನಾಯಕನಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರನ್ನ ಕಟ್ಟಿ ಹಾಕುವಂತಹದ್ದು. ಅದರ ಜೊತೆಗೆ ಭಯ. ಯಾಕೆ ಭೇಟಿಗೆ ಅವಕಾಶ ಮಾಡಿಕೊಡಲ್ಲ ಅಂತ ಭಯ.
ಎಲ್ಲಿ ಅವರ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತವೆ, ಮಾಧ್ಯಮದಲ್ಲಿ ಬರ್ತವೆ. ಫಾರಿನ್ ಡೆಲಿಗೇಟ್ಗಳು ಇವರು ಏನೋ ಮಾತಾಡ್ತಾರಲ್ಲ, ಪಕ್ಕದಲ್ಲಿ ಒಬ್ಬರನ್ನ ಕೂರಿಸ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಆಗದೆ ಇದ್ರು ಸುಮ್ನೆ ನಗೋದು, ಏನೇನೋ ಮಾಡೋದು, ಒಟ್ಟಿನಲ್ಲಿ ಕೈ ಹಿಡ್ಕೊಳ್ಳೋದು, ತಪ್ಕೊಳ್ಳೋದು. ಇದೆ ರಾಜತಾಂತ್ರಿಕತೆ ಅಂದ್ರೆ ನರೇಂದ್ರ ಮೋದಿಯ ಪ್ರಕಾರ ಇದೇನೆ. ಯಾವ ಸೀರಿಯಸ್ನೆಸ್ಸು ಇರಲ್ಲ, ಯಾವ ಗಾಂಭೀರ್ಯವಾದ ನಡೆನೂ ಇರಲ್ಲ. ಸುಮ್ನೆ ನಗೋದು, ಬಂದ ತಕ್ಷಣ ಎದುರುಗಡೆ ಹೋಗಿ ಓಡೋಗಿ ತಪ್ಕೊಂಬಿಡೋದು, ಬಲವಂತಕ್ಕೆ ಕೈ ಕುಲ್ಕೋದು. ಮತ್ತೆ ಅವ್ರು ಮಾತಾಡೋದು ಏನು ಅರ್ಥ ಆಗಲ್ಲ, ಅದಕ್ಕೊಂದು ಟ್ರಾನ್ಸ್ಲೇಟ್ರು, ಅದಕ್ಕೊಂದು ಟೆಲಿಪ್ರಾಂಪ್ಟ್ರು, ಇದನ್ನ ಇಟ್ಕೊಂಡು ಬದುಕೋದು. ಆದ್ರೆ ವಿರೋಧ ಪಕ್ಷದ ನಾಯಕರು ಏನಾದ್ರೂ ಇವ್ರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಈಗ ಉದಾಹರಣೆಗೆ ರಾಹುಲ್ ಗಾಂಧಿ ಮತ್ತು ಪುತಿನ್ ಭೇಟಿ ಮಾಡಿದಾಗ ಅಲ್ಲಿ ಟ್ರಾನ್ಸ್ಲೇಟರ್ ಬಳಸ್ತಾರೆ. ಯಾಕಂದ್ರೆ ಪುತಿನ್ಗೆ ಇಂಗ್ಲಿಷ್ ಬರಲ್ಲ, ಅವ್ರಿಗೆ ಟ್ರಾನ್ಸ್ಲೇಷನ್. ಬಟ್ ಇವ್ರು ರಾಹುಲ್ ಗಾಂಧಿ ಅಟ್ಲೀಸ್ಟ್ ಡೈರೆಕ್ಟ್ ಆಗಿ ಮಾತಾಡಬಹುದು. ನರೇಂದ್ರ ಮೋದಿ ಆದ್ರೆ ನರೇಂದ್ರ ಮೋದಿ ಮೊದಲು ಟ್ರಾನ್ಸ್ಲೇಟರ್ಗೆ ಹೇಳಬೇಕು, ಟ್ರಾನ್ಸ್ಲೇಟರ್ ಅದನ್ನ ಇಂಗ್ಲಿಷ್ ಅಲ್ಲಿ ಪುತಿನ್ ಟ್ರಾನ್ಸ್ಲೇಟರ್ಗೆ ಹೇಳಬೇಕು, ಅಥವಾ ಇಲ್ಲಿ ರಷ್ಯನ್ ಟ್ರಾನ್ಸ್ಲೇಟರ್ ಇದ್ರೆ ನರೇಂದ್ರ ಮೋದಿ ಹೇಳಿದ್ದನ್ನ ರಷ್ಯಾಗೆ ಟ್ರಾನ್ಸ್ಲೇಟ್ ಮಾಡಿ ಪುತಿನ್ಗೆ ಹೇಳಬೇಕು. ಇಷ್ಟು ಕೆಲಸ ಆಗಬೇಕು. ಅದೇ ಬೇರೆ ದೇಶದಲ್ಲಿ ಇಂಗ್ಲಿಷ್ ಬರುವಂತವ್ರು ಬಂದ್ರೆ ಇಲ್ಲಿಗೆ ರಾಹುಲ್ ಗಾಂಧಿಗೆ ಯಾವ ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ, ನೇರವಾಗಿ ಕೂತ್ಕೊಂಡು ಚರ್ಚೆ ಮಾಡುವಂತಹದಕ್ಕೆ ಅವಕಾಶ ಇರುತ್ತೆ. ಸೊ ಅದೆಲ್ಲವನ್ನೂ ಸಹ ಪರಿಗಣನೆ ತಗೊಂಡು ಫಾರಿನ್ ಲೀಡರ್ಸ್ ಇಲ್ಲಿಗೆ ಬಂದಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವರ ನಡುವೆ ತಾಳೆ ಹಾಕಿ ನೋಡ್ಬಿಟ್ರೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಸಾಹೇಬರ ಡಿಗ್ರಿ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ಅದನ್ನ ತೋರಿಸಿ ಅಂತಂದ್ರೆ ಕಂಡು ಕೋರ್ಟ್ ಎಲ್ಲ ಹೋಗಿದ್ದಾರೆ, ಎಲ್ಲ ಕೋರ್ಟ್ಗೂ ಹೋಗದೆ ತೋರ್ಸಕ್ ಯಾಕೆ ತೋರಿಸ್ಬೇಕು ಇದ್ರೆ ಅಲ್ವಾ ಅನ್ನೋ ಪ್ರಶ್ನೆ ಬರೋ ಹಾಗೆ ಮಾಡ್ಕೊಂಡ್ರು. ಆದ್ರೆ ಈ ರೀತಿಯಾದಂಥದ್ದನ್ನು ಮಾಡಿಕೊಂಡು ಸಹ ಅಂಧಭಕ್ತರನ್ನ ಬಳಸ್ಕೊಂಡು, ಧರ್ಮಾಂಧತೆಯನ್ನು ಬಳಸ್ಕೊಂಡು ನಿರಂತರವಾಗಿ ಅಧಿಕಾರದಲ್ಲಿ ಇರೋ ಮೂಲಕ ದೊಡ್ಡ ಜನಮನ್ನಣೆ ಇದೆ ಅಂತ ಇಡೀ ಜಗತ್ತಿನ ಮುಂದೆ ಎಲ್ಲೇ ಹೋದ್ರು ಸಹ ಓಡಾಡ್ಕೊಂಡು ಬರೋದು ಎಲ್ಲವೂ ಸಹ ಬಹಿರಂಗಗೊಂಡುತ್ತೆ. ವಿಪಕ್ಷ ನಾಯಕರಿಗೆ ಕಾಂಟ್ಯಾಕ್ಟ್ಗಳು ಬೆಳೀತವೆ. ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ವಾಸ್ತವಾಂಶವನ್ನು ವಿಪಕ್ಷ ನಾಯಕರು ಹೇಳ್ಬಿಟ್ರೆ, ನಿಜವಾಗಿ ಪ್ರಜಾಪ್ರಭುತ್ವ ಯಾವ ಮಟ್ಟದಲ್ಲಿದೆ, ಈ ದೇಶದಲ್ಲಿ ವಿರೋಧ ಪಕ್ಷದ ಪರಿಸ್ಥಿತಿ ಏನಿದೆ ಅದನ್ನೇನಾದ್ರೂ ಹೇಳ್ಬಿಟ್ರೆ, ಎಲ್ಲ ಭಯ ಆತಂಕಗಳ ನಡುವೆ ವಿರೋಧ ಪಕ್ಷದ ನಾಯಕರನ್ನ ಅವರನ್ನ ಭೇಟಿ ಮಾಡೋಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ ಅಂದ್ರೆ ಮುಗೀತು. ಸರಿ, ವಿರೋಧ ಪಕ್ಷದ ನಾಯಕರು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿಬಿಟ್ರೆ ದೇಶದ್ರೋಹದ ಪಟ್ಟೆ ಕಟ್ಟಿಬಿಡೋದು, ಮೋದಿಯ ವಿರುದ್ಧ ಸಂಚು, ಷಡ್ಯಂತ್ರ, ಈ ರೀತಿ ಕಥೆಗಳನ್ನು ಕಟ್ಟಿ ವಿರೋಧ ಪಕ್ಷದ ನಾಯಕರನ್ನ ಈ ದೇಶದಲ್ಲಿ ವಿಲನ್ ಮಾಡಿ ಇಡೋದು, ಶಾಡೋ ಪ್ರೈಮ್ ಮಿನಿಸ್ಟರ್ ಅನ್ನ ವಿಲನ್ ಮಾಡಿ ಇಡೋದು. ಸೊ ಅದರ ಭಾಗವಾಗಿ ಈಗ ಪುತಿನ್ನ ಭೇಟಿ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಪ್ರತಿಕ್ರಿಯಿಸಿರುವಂತ ರಾಹುಲ್ ಗಾಂಧಿ ಅದೇ ಹೇಳಿದ್ದಾರೆ, ಮೋದಿ ಸರ್ಕಾರಕ್ಕೆ ಭಯದ ಕಾರಣಕ್ಕೆ ನನ್ನನ್ನು ಭೇಟಿ ಮಾಡಕ್ ಕೊಡ್ತಿಲ್ಲ. ಈ ಹಿಂದೆ ನಡ್ಕೊಂಡು ಬಂದಿರುವಂತಹ ಪರಂಪರೆಯ ಪ್ರಕಾರ ನನಗೆ ಅವಕಾಶ ಕೊಡಬೇಕಿತ್ತು, ಕೊಡ್ತಾ ಇಲ್ಲ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಿದ್ದಾರೆ, ನಿಮ್ಮ ದೇಶದ ಸರ್ಕಾರದ ಕಡೆಯಿಂದ ಐಟಿನರಿ ಆಗಿಲ್ಲ, ಅದಕ್ಕೊಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿಲ್ಲ, ಹಾಗಾಗಿ ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ ಅಂತ. ಸೊ ಇದಿಷ್ಟು ನರೇಂದ್ರ ಮೋದಿ ಸರ್ಕಾರ ವಿಪಕ್ಷ ನಾಯಕನ ಹಕ್ಕುಗಳನ್ನ ಕಸಿಯುತ್ತಿರೋ ರೀತಿ ಮತ್ತು ಮಾಡ್ತಿರುವಂತಹ ಕೆಲಸಗಳು. ಅದನ್ನ ಯಾಕೆ ಈಗ ಚರ್ಚೆ ಮಾಡ್ತಿದೀವಿ ಅಂದ್ರೆ, ಪುತಿನ್ ಈಗ ತಾನೇ ಇಂಡಿಯಾಗೆ ಇಳಿದಿದ್ದಾರೆ. ಆಸ್ ಯೂಶುವಲ್ ನರೇಂದ್ರ ಮೋದಿ ಅವರು ಓಡ್ ಹೋಗಿ ತಪ್ಕೊಳ್ಳೋದು, ಕೈ ಕುಲ್ಕೋದು, ಅರ್ಥ ಆಗದೆ ಹೋದ್ರು ನಗೋದು, ಅದನ್ನ ಮಾಡಿದ್ದಾರೆ. ಸೊ ಮುಂದೇನಾಗುತ್ತೆ ನಿಮಗೆ ಗೊತ್ತೇ ಇದೆ. ಫೋಟೋಶೂಟ್, ಮತ್ತೊಂದು ಏನೋ ಜಂಟಿ ಪ್ರೆಸ್ ಕಾನ್ಫರೆನ್ಸ್ ತರ ಏನಾದ್ರು ಮಾಡೋದು, ಅಲ್ಲೂ ಪ್ರಶ್ನೆ ಕೇಳಕ್ ಅವಕಾಶ ಇರಲ್ಲ, ಏನೋ ಅವ್ರ ಪಾಡಿದವ್ರು ಮಾಡ್ತಾರೆ, ಅವ್ರ ಖುಷಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.